ಗುರು ಇವ್ರು ಯಾರೋ ಕೇಳಿರೋ ಕ್ವಶನ್ ನೋಡ್ ಗುರು ಇಲ್ಲಿ, ನೀವ್ ಎಷ್ಟ್ ಜನ ಹುಡ್ಗಿರ್ನ ಲವ್ ಮಾಡ್ತಾ ಇದೀರಾ ಬ್ರೋ ಅಂತೆ. ಎಷ್ಟ್ ಜನ ಹೆಂಡ್ತಿರು, ಎಷ್ಟ್ ಮಕ್ಳು, ನಿಮ್ಗೆ ಗರ್ಲ್ ಫ್ರೆಂಡ್ ಇದಾರಾ, ಹುಡ್ಗಿ ಇದಾರಾ, ಲವರ್ ಇದಾರಾ, ಇದ್ರೆ ಅವ್ರ ಹೆಸರೇನು, ಅವ್ರ ಜೊತೆ ಫೋಟೋ ಹಾಕಿ ನಿಮ್ ಮುಖ ಮೇಲೆ ಇರೋ ಮಾರ್ಕ್ಸ್ ಏನ್ ಬ್ರೋ ಅದು ಅಂತ. ನಿಮ್ ಡ್ರೀಮ್ ಬೈಕ್ ಯಾವ್ದು, ನನ್ ನೇಮ್ ಹೇಳಿ ಪ್ಲೀಸ್. ನಿಮ್ಗೆ ಲೈಫ್ ಅಲ್ಲಿ ತುಂಬಾ ಬೇಜಾರಾದಾಗ ಏನ್ ಮಾಡ್ತೀರಾ? ಯಸ್, ಇಟ್ಸ್ ರೆಕಾರ್ಡಿಂಗ್. ಇದ್ರ ಟೈರು ಇಲ್ಲೇ ಕಾಣ್ತೈತೆ ನೋಡಿ, ಇಲ್ಲಿ ಫುಲ್ ಥ್ರೆಡ್ಡಿಂಗ್ ಬಂದ್ಬಿಟ್ಟೈತೆ, ಆದ್ರೂ ಬಿಡ್ತಾ ಇಲ್ಲ. ಆಯ್ತು, ಆಮೇಲೆ ನಾನು ಇದ್ಯಾವ್ದೋ ಏನಂತಾರೆ ಇದಕ್ಕೆ, ಶರ್ಟ್ಗೆ, ಈ ಟಿ ಶರ್ಟ್ಗೆ ಏನು ಅಂತಾರಪ್ಪ, ಡ್ರಾಪ್ ಶೋಲ್ಡರ್ ಟಿ ಶರ್ಟ್ ಅಂತ ತಗೊಂಡಿದೀನಿ. ಅದು ಆ ಟಿ ಶರ್ಟ್ ಮೇಲ್ಗಡೆ ಏನಂತ ಬರ್ದಿದೆ ಅಂದ್ರೆ, ಲವ್ ಇಸ್ ಇನ್ ದಿ ಏರ್ ಅಂತ ಬರ್ದಿದೆ. ಚೆನ್ನಾಗೈತೆ. ಎಸ್, ನಾವು ಕೆಲವು ದಿನಗಳ ಹಿಂದೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಹಾಕಿದ್ದೆ. ನಿಮ್ಗೆ ಏನಾದ್ರು ಕ್ವಶನ್ಸ್ ಕೇಳೋದಿತ್ತು ಅಂದ್ರೆ ಕೇಳಿ, 100K ಸ್ಪೆಷಲ್ ಆಗಿ ಏನು ಮಾಡಿರ್ಲಿಲ್ಲ ಅಂತ ಕ್ವಶನ್ಸ್ ಕೇಳಿ ಅಂತ ಒಂದು ಸ್ಟೋರಿ ಹಾಕಿದೆ. ತುಂಬಾ ಜನ ತುಂಬಾ ಕ್ವಶನ್ಸ್ ಕೇಳ್ಬಿಟ್ಟಿದೀರಾ, ಅದಕ್ಕೆ ಆನ್ಸರ್ ಮಾಡೋಣ ಅಂತ ಇವತ್ತು ಟೈಮು 4:22 ಸಾಯಂಕಾಲ ಆಗಿದ್ರು GT ಟೈರ್ ಫುಲ್ ಸೌದೋಗಿದ್ರು ಬಿಡ್ತಾ ಇಲ್ಲ. ವಿಡಿಯೋ ಮಾಡ್ಲೇಬೇಕು ಅಂತ ಇವತ್ತು ಪಣ ತೊಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ಹಂಗೆ ಒಂದು ಬೀಟ್ಸ್ ಹಾಕೊಂಬರೋಣ. ಯಾವ ಕಡೆ ಅಂತಂದ್ರೆ ತುಮಕೂರು ಕಡೆಗೆ. ತುಮಕೂರ್ಗೆ ಹೋಗಿ ವಾಪಸ್ ಬಂದ್ಬಿಡೋದು ಹಂಗೇನೆ. ಇದು ಆ ಎಷ್ಟೊಂದು ಕ್ವಶನ್ಸ್ ಗಳಲ್ಲಿ ಒಂದು ಮೇನ್ ಕ್ವಶನ್ ಇದೆ, ಏನು ಅಂತಂದ್ರೆ ಈ GT ಯಾರ್ದು ಅಂತ. ಈ GT ಯಾರ್ದು ಅಲ್ಲ, ಇವಂದೇನೆ. ನಾನು ಅಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಗೊತ್ತಾಗತ್ತಾರ ಒಂದು ಇನ್ಸ್ಟಾಗ್ರಾಮ್ ಐಡಿನೇ ಇಲ್ಲೇ ಐತೆ, ಅಲ್ಲಿ ಹಂಗೆ ಬಿಟ್ಟಿದೀನಿ. ಆದ್ರೂ ಈ ಗಾಡಿ ನಾನು ನಂದು ಅಂತ ಅನ್ಕೊಂಡ್ಬಿಟ್ಟಿದ್ರು ಎಲ್ಲಾರು. ಈ ಗಾಡಿ ಓನರ್ ದ ಸೋಹನ್. ಓಕೆ, ಕತ್ಲೆ ಆಗ್ಬಿಡ್ತದೆ, ಕತ್ಲೆ ಆಗ್ಬಿಟ್ರೆ ವಿಡಿಯೋ ಮಾಡಕ್ ಆಗಲ್ಲ. ಮಾಡ್ಬೋದ್ ತಾನೆ, ಚೆನ್ನಾಗ್ ಕಾಣಲ್ಲ ಅಂದ್ರೆ ಬೆಳ್ಕೊತ್ತಲ್ಲಾದ್ರೆ ಸ್ವಲ್ಪ, ಅಂದ್ರೆ ಬೆಳಗ್ಗೆ ಇದ್ದಾಗ ಮಾಡ್ರೆ ಚೆನ್ನಾಗಿರುತ್ತೆ, ಕತ್ಲೇಲ್ ಮಾಡ್ರೆ ಚೆನ್ನಾಗಿರಲ್ಲ ಅಂತ. ಈ ಉಲ್ಟಾ ಅಲ್ವಾ, ಕತ್ಲೇಲ್ ಮಾಡ್ರೇನೆ ಚೆನ್ನಾಗಿರೋದು. ಅರ್ಥ ಆಯ್ತು ಅನ್ಸುತ್ತೆ. ಓಕೆ, ಇಲ್ಲಿ ಆಂಜನೇಯ ಸ್ವಾಮಿಗೊಂದು ನಮಸ್ಕಾರ ಮಾಡ್ಕೊಂಡು ಪೆಟ್ರೋಲ್ ಬ್ಲಿಂಕ್ ಹೊಡಿತಾ ಇದ್ರು, ಹೋಗೋದ್ ಬೇಡ, ಅಲ್ಲಿ ಪೆಟ್ರೋಲ್ ಹಾಸ್ಕೊಂಡು ಹೋಯ್ತೀನಿ. ಆಯ್ತು, ಓಕೆನಾ? ಓಕೆ, ಬಾಯ್. ಇವಾಗ ನಾವು ಸ್ವಲ್ಪ ಡೀಸೆಂಟ್ ವೇಲಿ ಓಡಿಸ್ಬೇಕು ಗಾಡಿನ. ಸ್ವಲ್ಪ ಅಲ್ಲ, ಫುಲ್ಲಿ ಡೀಸೆಂಟ್ ವೇಲಿ ಓಡಿಸ್ಬೇಕು. ಅಣ್ಣ, ಪೆಟ್ರೋಲ್ ಕ್ಯಾಪು. ಈ ತರ ಸಮಾಜ ಸೇವೆಗಳು ಮಾಡ್ತಾ ಇರ್ಬೇಕು ನಾವ್ ಯಾವತ್ತು. ಓಕೆನಾ? ಬೆಂಗಳೂರಿಗೆ ಹೋಗಕ್ಕೆ ಸ್ಟ್ರೈಟು, ಹುಲಿಯೂರ್ದುರ್ಗಕ್ಕೆ ಹೋಗಕ್ಕೆ ರೈಟು. ನಾವಿವಾಗ ತುಮಕೂರ್ಗೆ ಹೋಗ್ಬೇಕು. ತುಮಕೂರು ಅಂದಾಗ ನೀವು ಕೇಳಿರೋ ಇನ್ನೊಂದು ಕ್ವಶನ್ ನೆನಪಾಯ್ತು. ನಿಮ್ದು ಯಾವ ಊರು, ನಿಮ್ದು ಯಾವ ಊರು, ನಿಮ್ದು ಯಾವ ಊರು ಅಂತ ಕೇಳಿದೀರಾ. ನಮ್ದು ತುಮಕೂರು ಡಿಸ್ಟಿಕ್ ಅಲ್ಲಿರೋ ಕುಣಿಗಲ್ ತಾಲೂಕು. ಕುಣಿಗಲ್ಲೇ ನಮ್ಮೂರು. ನಾನು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ದಿನ ಮೈಸೂರಲ್ಲಿದ್ದೆ. ಮೈಸೂರಲ್ಲಿ ವಿಡಿಯೋಸ್ ಮಾಡ್ತಿದ್ನಲ್ಲ, ಅದಕ್ಕೆ ಎಷ್ಟೊಂದ್ ಜನ ನನ್ನ ಮೈಸೂರು ಹುಡುಗ ಅಂತ ಅನ್ಕೊಂಡ್ಬಿಟ್ಟಿದ್ರು. ಅದೇ ತರ ನಾನು ಬೆಂಗಳೂರಲ್ಲೂ ಸ್ವಲ್ಪ ವಿಡಿಯೋಸ್ ಮಾಡಿದ್ದೆ. ಬೆಂಗಳೂರು ಸೈಡ್ ಹೋದಾಗ ಅಲ್ಲೂ ಓಡಾಡ್ಕೊಂಡು ವಿಡಿಯೋಸ್ ಮಾಡಿದ್ದೆ. ಅವಾಗ ನನ್ನ ಬೆಂಗಳೂರು ಹುಡುಗ ಅಂತ ಅನ್ಕೊಂಡ್ಬಿಟ್ಟಿದ್ರು. ನಾನು ಬೆಂಗಳೂರು ಹುಡುಗನೂ ಅಲ್ಲ, ಮೈಸೂರು ಹುಡುಗನೂ ಅಲ್ಲ ಗುರು. ತುಮಕೂರು ಡಿಸ್ಟಿಕ್, ಕುಣಿಗಲ್ ತಾಲೂಕು. ಲೋಕಲ್ ನಾನು. ಇವಾಗ ಒಂಚೂರು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡೋಣ. 290, 290 ಸ್ಕ್ಯಾನರ್. ಆಯ್ತು ಅಣ್ಣ, ನನ್ಗೆ ಏನು ಕೇಳಲ್ಲ. ಎಲ್ಲಿಗ್ರಿ ಬ್ರದರ್? ಎಲ್ಲಿ? ಬಾಗೇನು ಇಲ್ಲೇನಾ? ಬಾ ಹತ್ಕೊಂಡ, ಗೊತ್ತೇ ಆಗ್ಲಿಲ್ವಲ್ಲ. ಹಾ, ಹಿಂದೆ ಕಾಲಿಕ್ಕೋ. ನೋಡ್ತೀಯ ವಿಡಿಯೋಸು? ಹಾ ಹಾ, ಓ, ನೋಡ್ಬೇಕಾಗಿತ್ತು ಅಂತನಾ? ಓ, ಅದಕ್ಕೆ. ಏನ್ ನಮ್ದೇನ್ ಬೇರೆ ಊರ್ಗೆ ಹೊಂಟೋಗ್ತೀವ ನಾವು? ಇಲ್ಲೇ ಕುಣಿಗಲ್ಲೇ ತಾನೆ, ಇಲ್ಲೇ ಇರ್ತೀವಲ್ಲ. ಯಾವ ತರ ಒಂದಿನ ಸಿಗ್ತೀವಿ ಬಿಡು. ಇಲ್ಲೇನಾ? ಇಲ್ಲಿ ಇದೆ ತಾನೆ ಬಾಗೇನಹಳ್ಳಿ ಗೇಟು. ಇನ್ನ ಮುಂದೆ ಅಂದ್ರೆ ಅಲ್ಲಿ ಪಾರ್ಕ್ ಬರ್ತಲ್ಲ, ಅದು ಬಿಟ್ಟು ಮುಂದೆನಾ, ಪಾರ್ಕಿಂತ ಹಿಂದೆನಾ? ಇಲ್ಲೇನಾ? ಸರಿ, ಬಾಯ್. ಓಕೆ, ನಿಮ್ ಕುಣಿಗಲ್ಲಲ್ಲಿ ಏನೈತ್ ಗುರು ಅಂತ ಕೇಳ್ಬೋದು ನೀವು. ನೀವೆಲ್ಲ ನೋಡಿರ್ತೀರಾ ವಿಡಿಯೋಸ್ ಅಲ್ಲಿ, ಇಲ್ಲ ನ್ಯೂಸ್ ಚಾನಲ್ಸ್ಗಳಲ್ಲಿ. ಪಂಚಮುಖಿ ಆಂಜನೇಯ ಸ್ವಾಮಿ ಸ್ಟ್ಯಾಚು ಇದೆ ಅಂತ. ಅದು ನಮ್ಮ ಕುಣಿಗಲ್ಲಲ್ಲೇ ಇರೋದು. ಅದಿದೆ. ಅದಕ್ಕಿಂತ ಮೈನ್ ಫೇಮಸ್ ಅಂತಂದ್ರೆ ಅವಾಗ್ಲಿಂದ ಕುಣಿಗಲ್ ಕುದುರೆ ಗುರು. ಕುದುರೆ ಫಾರಂ ಐತೆ ನಮ್ಮ ಕುಣಿಗಲಲ್ಲಿ, ಇವಾಗ್ಲೂ ಮೇಂಟೈನ್ ಮಾಡ್ತಾರ ಅದನ್ನ, ಹೇಳ್ಬೇಕು ಅಂತಂದ್ರೆ. ಆಮೇಲೆ ನಮ್ಮ ಮೂಡಲ್ ಕುಣಿಗಲ್ ಕೆರೆ ಇದೆ. ಇನ್ನೇನ್ ಬೇಕು ಗುರು? ನೆಕ್ಸ್ಟ್ ನೀವೇನ್ ಓದಿದೀರಾ ಬ್ರದರ್ ಅಂತ ಕೇಳ್ತಿದ್ರಿ ಎಲ್ಲ. ನಾನು ಎಲ್ಲರ ತರ ಒಂದು ಡಿಗ್ರಿ ಅನ್ನೋದನ್ನ ಮಾಡಿದೀನಿ. ಅದು ಯಾವುದು ಅಂತಂದ್ರೆ ಇಂಜಿನಿಯರಿಂಗ್ ಡಿಗ್ರಿ. ಅದರಲ್ಲಿ ECE, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮಾಡಿದ್ ನಾನು. ಎಲ್ಲಿ ಅಂತಂದ್ರೆ ಬೆಂಗಳೂರು ಯಲಂಕ ರೇವಾ ಯೂನಿವರ್ಸಿಟಿ ಅಲ್ಲಿ ಮಾಡಿದ್ದು. ನಂದು ಇಂಜಿನಿಯರಿಂಗ್ ಲೈಫ್ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ ಗುರು. ಏಕೆ ಅಂತಂದ್ರೆ ಅದರಲ್ಲಿ 2.5 ವರ್ಷ ಕೊರೋನಾದಲ್ಲೇ ಹೊಂಟೋಯ್ತು. ಎಲ್ಲ ಆನ್ಲೈನು, ಮನೇಲಿ ಕೂತ್ಕೊಂಡು ಆನ್ಲೈನ್ ಕ್ಲಾಸ್ ಕೇಳು, ಎಕ್ಸಾಮ್ ಬರಿ. ಕ್ಲಾಸ್ ಕೇಳ್ತಿರ್ಲಿಲ್ಲ, ಎಕ್ಸಾಮ್ ಬರೀತಿದ್ದೆ. ನೀವು ನೆಕ್ಸ್ಟ್ ಕೇಳೋ ಕ್ವಶನ್ ಏನ್ ಮಾಡ್ಕೊಂಡಿದ್ದೀರಾ ಅಂತ. ನಾನು ಏನ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಈ ತರ ಮೋಟೋ ವ್ಲಾಗ್ಸ್ ಮಾಡ್ತಿರ್ತೀನಿ. ಆಮೇಲೆ ಒಂದು ಈವೆಂಟ್
ಮ್ಯಾನೇಜ್ಮೆಂಟ್ ಕಂಪ್ನಿನ ನಡೆಸ್ತಾ ಇದೀವಿ, ನಾನು ನಮ್ಮ ಫ್ರೆಂಡ್ಸ್ ಸೇರ್ಕೊಂಡು. ಯಾವುದು ಅಂತಂದ್ರೆ ನೋಡಿರ್ತೀರಾ ಸ್ಟೋರೀಸ್ ಅಲ್ಲೆಲ್ಲ ಹಾಕಿರ್ತೀವಿ, ವಿ ಇವೆಂಟ್ಸ್ ಅಂತ, ವೈಬ್ರೆಂಟ್ ವಿಷನ್ಸ್ ಅಂತ. ಅದರಲ್ಲಿ ನಿಮ್ಗೆ ಯಾವುದೇ ತರದ್ದು ಇವೆಂಟ್ಸಿಗೆ ಏನೇ ರಿಕ್ವೈರ್ಮೆಂಟ್ಸ್ ಬೇಕಾಗಿದ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ರಿಕ್ವೈರ್ಮೆಂಟ್ಸ್ ನ ಹೇಳಿ, ನಿಮ್ಮ ಬಜೆಟ್ ನ ಹೇಳಿದ್ರೆ ಅದ್ರೊಳಗಡೆನೆ ಇವೆಂಟ್ ನ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಮೆಮೊರೇಬಲ್ ಆಗಿ ಮಾಡ್ಕೊಡ್ತೀವಿ ನಾವು. ನಿಮ್ಗೆ ಯಾವುದೇ ತರ ಇವೆಂಟ್ಸ್ ನ ಮಾಡ್ಕೊಡ್ಬೇಕು ಅಂತಂದ್ರೆ ನಮ್ಮ ಇವೆಂಟ್ ಪೇಜ್ಗೆ DM ಮಾಡಿ ಇಲ್ಲ ನಂಬರ್ ಹಾಕಿರ್ತೀವಿ, ಅಲ್ಲೇನೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ನೆಕ್ಸ್ಟ್ ಕ್ವಶನ್ ಅಂತಂದ್ರೆ ನಿಮ್ಮ ಹತ್ರ ಯಾವ ಬೈಕ್ ಇರೋದು ಗುರು ಅಂತ ಕೇಳಿರೋದು. ನಿನ್ನ ಹತ್ರ ಸ್ವಂತ ಬೈಕ್ ಅಂತ ಯಾವ್ದಿರೋದು? ಒಂದೊಂದ್ಸರಿ ಒಂದೊಂದ್ ಗಾಡಿ ಓಡಾಡ್ತಿರ್ತೀಯ, ಯಾವ ಬೈಕ್ ನಿಂದು ಅಂತ ಕೇಳಿದೀರಾ ಎಷ್ಟೊಂದ್ ಜನ. ಇದಕ್ಕೆ ನನ್ಗೆ ಆನ್ಸರ್ ಮಾಡಬೇಕು ಅಂತ ಯಾವಾಗಲೂ ಇತ್ತು, ಆದರೆ ಒಂದು ಸ್ವಲ್ಪ ದುಃಖ ಆಗ್ತಿತ್ತು ಅದನ್ನು ಆನ್ಸರ್ ಮಾಡೋಕ್ಕೆ. ನನ್ನ ಹತ್ರ ಯಾವುದು ಬೈಕೇ ಇಲ್ಲ ಗುರು. ನಾನು ಇಷ್ಟು ದಿನ 100K ಆಗೋವರೆಗೂ ಬೈಕಲ್ಲಿ ವ್ಲಾಗ್ಸ್ ಮಾಡ್ಕೊಂಬಂದಿದ್ದೀನಲ್ಲ, ಅದು ಯಾವ ಬೈಕು ನಂದಲ್ಲ ಗುರು. ಇದು ಈ ರೆಡ್ ಕಲರ್ GT ಬಂದು ಸೋಹನ್ ಅಂತ ಅವಂದು, ಅದು KTM ಡ್ಯೂಕ್ 390 ಬಂದು ಮಂಜು ಆರಾಧ್ಯ ಅಂತ ಅವ್ರದ್ದು, ಇನ್ನೇನು ಯೆಲ್ಲೋ ಕಲರ್ ಗಾಡಿ ನಮ್ಮ ಸಂದೀಪ್ ಒಂದು. ಯಾವ ಗಾಡಿನೂ ನಂದಲ್ಲ ಗುರು. ಯಾಕೋ ಗೊತ್ತಿಲ್ಲ ಗುರು, ದೇವ್ರು ಇನ್ನೂ ನಾನು ಬೈಕ್ ತಗೊಳಕ್ಕೆ ಟೈಮ್ ನ ಫಿಕ್ಸ್ ಮಾಡಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಇನ್ನು ನಾನು ಬೈಕ್ ತಗೊಳಕ್ ಆಗಿಲ್ಲ. ಕಾಲ ಕೂಡ್ ಬರುತ್ತೆ ಅವಾಗ ತಗೊಳ್ಳೋಣ. ಟೆನ್ಷನ್ ಯಾಕೆ ಗುರು, ನನ್ನ ಹತ್ರ ಯಾವ್ದು ಸ್ವಂತ ಬೈಕೇ ಇಟ್ಕೊಳ್ದೇನೆ ಇನ್ಸ್ಟಾಗ್ರಾಮ್ ಅಲ್ಲಿ 108K ಮಾಡಿದೀನಂತೆ. ಇನ್ ಮುಂದೆ ಮಾಡಕ್ಕಾಗಲ್ವಾ? ಇದು ಆಕ್ಚುಲಿ ಚೆನ್ನಾಗಿರೋದು. ನೆಕ್ಸ್ಟ್ ಕ್ವಶನ್ ಏನಪ್ಪಾ, ಕ್ವಶನ್ಗಳು ನೆನ್ಪಿಟ್ಕೊಂಡಿದ್ದೆ, ಹಂಗೆ ಮರ್ತೋಯ್ತು ಸ್ವಲ್ಪ. ಗುರು ಇವ್ರು ಯಾರೋ ಕೇಳಿರೋ ಕ್ವಶನ್ ನೋಡ್ ಗುರು, ಇಲ್ಲಿ ನೀವ್ ಎಷ್ಟ್ ಜನ ಹುಡ್ಗಿರ್ನ ಲವ್ ಮಾಡ್ತಾ ಇದೀರಾ ಬ್ರೋ ಅಂತೆ. ಗುರು ಎಷ್ಟು ಜನ ಹುಡುಗಿರು ಕ್ವಶನ್ಸ್ ಕೇಳಿದಿರಾ ಗುರು. ನಿಮ್ಗೆ ಗರ್ಲ್ ಫ್ರೆಂಡ್ ಇದಾರಾ, ಹುಡುಗಿ ಇದಾರಾ, ಲವರ್ ಇದಾರಾ? ಇದ್ರೆ ಅವ್ರ ಹೆಸರೇನು, ಅವ್ರ ಜೊತೆ ಫೋಟೋ ಹಾಕಿ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಅಯ್ಯೋ ಅಪ್ಪ ಸ್ವಾಮಿ, ಎಂತೆಂತ ಕ್ವಶನ್ಸ್ ಕೇಳಿದಿರಾ ಗುರು. ಈ ಕ್ವಶನ್ಗೆ ಆನ್ಸರ್ ಮಾಡ್ಬೇಕು ಅಂತಂದ್ರೆ, ಇವಾಗ ನಾನು ಹೆಂಗೆ ನನ್ನ ಇಮ್ಯಾಜಿನರಿ ಬೈಕ್ ನ ಇಷ್ಟಪಡ್ತೀನೋ ಅದೇ ತರ ನಾನು ಇಮ್ಯಾಜಿನರಿ ಗರ್ಲ್ ಫ್ರೆಂಡ್ ನ ಇಷ್ಟಪಡ್ತಾ ಇದ್ದೀನಿ. ಅವಳು ನನ್ನ ಇಮ್ಯಾಜಿನೇಷನ್ ಅಲ್ಲೇ ಇದ್ದಾಳಿನ್ನ. ಏನ್ ಗುರು ತಾರು ಪೊಲೀಸ್ ಲೈಟ್ ಅಲ್ಲಿ ಹಾಕ್ಸ್ಕೊಂಬಿಟ್ಟವನೆ. ಆಮೇಲೆ ನೆಕ್ಸ್ಟ್ ಕ್ವಶನ್, ನಿಮ್ಮ ಫೇವ್ರೆಟ್ ಬೈಕ್ ಅಂತ ಕೇಳಿದೀರಾ. ಫೇವ್ರೆಟ್ ಬೈಕ್ ಅಂತಂದ್ರೆ RX ಗುರು. ನನಗೆ ಎಲ್ಲಾರು ಸೂಪರ್ ಬೈಕ್ ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಆ 2 ಸ್ಟ್ರೋಕ್ ಸೌಂಡು, ಆ ಎಕ್ಸ್ಟ್ರಾ ಆಯಿಲ್ ಹೊಡ್ಸ್ಬಿಟ್ರೆ ಆ ಎಕ್ಸ್ಟ್ರಾ ಸ್ಮೋಕ್ ಬರುತ್ತಲ್ಲ, ಅದು ಆ ಸೌಂಡು ಗುರು. ಆ ಸೌಂಡ್ ಒಂಥರ ನನಗೆ ಯಾವ್ದೋ ಸಾಂಗ್ ಕೇಳ್ತಿರ್ತೀನಿ ಅನ್ನೋ ಫೀಲ್ ಬಂದ್ಬಿಡುತ್ತೆ ಗುರು. RX ಹೋಯ್ತಾ ಐತೆ ಅಂತಂದ್ರೆ ಅದ್ರ ಸೌಂಡ್ ಕೇಳಿಸ್ಕೊಂಡು ಆಚೆ ಬಂದ್ಬಿಡ್ತೀನಿ ನಾನು ನೋಡಕ್ ಅದನ್ನ. ನನಗೆ RX ಅಂದ್ರೆ ತುಂಬಾ ಹುಚ್ಚು, ತುಂಬಾ ಅಲ್ಲ ತುಂಬಾ 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 ಹುಚ್ಚು. ಆಮೇಲೆ ನೆಕ್ಸ್ಟ್ ಒಂದು ಕ್ವಶನ್ ಕೇಳಿದಿರಾ, ನಿಮ್ನ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಬ್ರೋ ಅಂತ. ಸಿಂಪಲ್ ಗುರು, ನಾನು ಹೇಳಿದ್ನಲ್ಲ ನನಗೆ RX ಅಂದ್ರೆ ತುಂಬಾ 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 ಇಷ್ಟ ಅಂತ. ನನಗೊಂದು RX ಗಿಫ್ಟ್ ಮಾಡ್ಬಿಡ್ರಿ, ಸಿಂಪಲ್ ಆಗಿ ಇಂಪ್ರೆಸ್ ಆಗ್ಬಿಡ್ತೀನಿ ಗುರು. ಟೆನ್ಷನ್ ತಗೊಳಂಗಿಲ್ಲ ನೀವು. ಆಯ್ತು, ಆಮೇಲೆ ಒಂದೇ ಒಂದು RX. ಅಯ್ಯಪ್ಪ ಈ ಸೈಡ್ ಐತೆ ಅನ್ಸುತ್ತೆ ಆರನು. ಯಪ್ಪ ಮಗನೇ ಬೈಸ್ಕೊಂತ ನೀನು. ಗುರು ಫೋನಲ್ಲಿ 8% ಅಂತೆ ಚಾರ್ಜು. ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ. ಅಯ್ಯೋ. ನೆಕ್ಸ್ಟ್ ಕ್ವಶನ್, ನಿಮ್ ಮುಖ ಮೇಲೆ ಇರೋ ಮಾರ್ಕ್ಸ್ ಏನ್ ಬ್ರೋ ಅದು ಅಂತ. ಏನು ಅಂತಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಅದೇನೋ ಗೊತ್ತಿಲ್ಲ ಗುರು, ನನ್ನ ಟೈಮು ತುಂಬಾ ಖರಾಬ್ ಆಗ್ಬಿಟ್ಟಿತ್ತು. ಮೂರ್ ಸಲ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ನನಗೆ. ಏನು ಮಾಡಕ್ಕಲ್ಲ, ಸ್ಕೋಡಾ ಆಕ್ಟೇವಿಯಾ. ಸಾರಿ ಡಿಸ್ಟ್ರಾಕ್ಷನ್ ಆಗ್ಬಿಟ್ಟೆ. ಆಕ್ಸಿಡೆಂಟ್ ಮಾರ್ಕ್ಸ್ ಅವೆಲ್ಲ ಅಷ್ಟೇ. ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಪ್ಪ. ಅಲ್ಲೂ ಆಂಜನೇಯ ಸ್ವಾಮಿ, ಇಲ್ಲೂ ಆಂಜನೇಯ ಸ್ವಾಮಿ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಎಷ್ಟು ಜನ ಹೆಂಡ್ತಿರು, ಎಷ್ಟು ಮಕ್ಕಳು? ಗುರು ಇವ್ನ ಸೆಡೆ ನನ್ ಮಗ. ತೆಲುಗು ಫ್ಯಾನ್ಸು ಗುರು. ನಾನು ಮಾಡೋದು ಕನ್ನಡದಲ್ಲಿ ವಿಡಿಯೋಸು, ತೆಲುಗು ಅವರೆಲ್ಲ ನೋಡ್ತಾರೆ ಅಂದ್ರೆ ಅಯ್ಯೋ ತುಂಬಾ ತುಂಬಾ ಖುಷಿ ಆಗುತ್ತೆ ಗುರು. ತೆಲುಗುಲಿ ಏನಂತಾರೆ, ಥ್ಯಾಂಕ್ ಯು ಅನ್ನಕ್ಕೆ, ಧನ್ಯವಾದ ಅನ್ನಕ್ಕೆ, ಧನ್ಯವಾದಗಳು ಅಷ್ಟೇನೆ. ಟ್ಯಾಟು ಸೈಕ್ ಬ್ರೋ ಅಂತೆ. ನನ್ಗೆ ಇಲ್ಲೊಂದು ಟ್ಯಾಟು ಇದೆ, ಫ್ಲಾಶ್ ಸಿಂಬಲ್ ಹಾಕ್ಸಿದೀನಿ. ಇಲ್ಲಿ ಫೋಟೋಸ್ ಅಲ್ಲೆಲ್ಲ ನೋಡಿರ್ತೀರಾ, ಫ್ಲಾಶ್ ಇನ್ ಸಿಂಬಲ್ ಬರುತ್ತಲ್ಲ ಅದ್ರದ್ದು ಟ್ಯಾಟು ಹಾಕ್ಸಿದೀನಿ. ಮತ್ತೆ ಇನ್ನೊಂದು ಟ್ಯಾಟು ಇದೆ, ಆ ಟ್ಯಾಟು ಇಲ್ಲೇ ಇದೆ ನೋಡಿ, ಶ್ರೀರಾಮಂದು ಇದು ಟ್ಯಾಟು. ಇದು ನಾನು ನನ್ನ ಫ್ರೆಂಡ್ಸ್ 3 ಜನ ಒಟ್ಟಿಗೆ ಸೇಮ್ ಟ್ಯಾಟು ಹಾಕ್ಸಿದೀವಿ. ನೆಕ್ಸ್ಟ್ ಕ್ವಶನ್, ಅಣ್ಣ ನೀವು ಬೆಂಗಳೂರಲ್ಲಿ ಫ್ಯಾನ್ಸ್ ಮೀಟಪ್ ಮಾಡಿ ಪ್ಲೀಸ್. ಯಾವಾಗ ಮೀಟಪ್ ಮಾಡ್ತೀರಾ, ಫ್ಯಾನ್ಸ್ ವೇಟಿಂಗ್ ಅಂತೆ. ಗುರು ಮೀಟಪ್ಪ, ನನ್ ಮೀಟಪ್ ಅಂತೆಲ್ಲ ಮಾಡಿದ್ರೆ ನಾನು ನೋಡಕ್ ಬರ್ತೀರಾ ಗುರು? ನಿಜವಾಗ್ಲು ನಮ್ಗೆಲ್ಲ ಯಾವ ಫ್ಯಾನ್ಸ್ ಅವರೇ ಗುರು ಅಂತ ಗೊತ್ತಿಲ್ಲಪ್ಪ. ಇದ್ರೂ ಇರ್ಬೋದು. ಬಡವ್ರ ಮನೆ ಮಕ್ಕಳು ಬೆಳಿಬೇಕಂಡ್ರಯ್ಯ.
ಇದ್ಯಾವ್ದು ಗುರು? ಈ ಕ್ವಶನ್ ನ ಪಿಕ್ ಮಾಡ್ಲೇಬೇಕು. ನಿಮ್ ಡ್ರೀಮ್ ಬೈಕ್ ಯಾವುದು? ನನ್ನ ನೇಮ್ ಹೇಳಿ ಪ್ಲೀಸ್. ಸುಚಿತ್ರಾ ಅಂತೆ. ಸುಚಿತ್ರಾ ಅವರೇ, ನನ್ನ ಡ್ರೀಮ್ ಬೈಕು ಹೇಳ್ದೆ ಆಗ್ಲೇ ಆರ್ ಎಕ್ಸ್ ಅಂದ್ರೆ ನನಗೆ ತುಂಬಾ 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 ಎದೆ ಆಳದಿಂದ ಇಷ್ಟ. ನನಗೆ ಮಲಗಿದ್ರು ಆರ್ ಎಕ್ಸ್ ಸೌಂಡ್ ಕೇಳ್ಬಿಟ್ರೆ ಎದ್ಬಿಡ್ತೀನಿ ನಾನು, ಅಂತವ್ನು ನಾನು. ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ ನನಗೆ ಎಷ್ಟಿಷ್ಟ ಆರ್ ಎಕ್ಸ್ ಅಂದ್ರೆ ಅಂತ. ವಾಕೆ ಸುಚಿತ್ರಾ ಅವರೇ, ನಿಮ್ಮ ಹೆಸರನ್ನ ಹೇಳಿದ್ದೀನಿ. ನಿಮ್ಗೆ ಲೈಫಲ್ಲಿ ತುಂಬಾ ಬೇಜಾರಾದಾಗ ಏನ್ ಮಾಡ್ತೀರಾ? ಗುರು, ನನಗೆ ಈ ಖುಷಿ ಆಗೋದು ಬೇಜಾರಾಗೋದು ಇದೆಲ್ಲ ಹೆಂಗೆ ಅಂತಂದ್ರೆ ಇವಾಗ ನಾನು ಹೆಂಗೆ ಅಂತಂದ್ರೆ ಮಲ್ಟಿಪಲ್ ಕ್ಯಾರೆಕ್ಟರ್ ಡಿಸಾರ್ಡರ್ ಅನ್ನೋ ತರ. ಹೆಂಗೆ ಅಂದ್ರೆ ನಾನು ಒಂದ್ ಸೆಕೆಂಡ್ ನಗ್ತಾ ಇದ್ರೆ ನೆಕ್ಸ್ಟ್ ಸೆಕೆಂಡ್ಗೆ ಬೇಜಾರಾಗ್ಬಿಡ್ತೀನಿ, ಅದ್ರ ನೆಕ್ಸ್ಟ್ ಸೆಕೆಂಡ್ ನಾಳೆ ತಿರ್ಗಾ ನಗ್ತಾ ಇರ್ತೀನಿ ಅಂತ ನಾನು. ನನಗೆ ಈ ಬೇಜಾರು ಇದೆಲ್ಲ ಅಷ್ಟೊಂದು ಜಾಸ್ತಿ ಹೊತ್ತಿರಲ್ಲ. ಸಿಂಪಲ್ ಗುರು, ನೆಮ್ಮದಿಯಾಗಿರೋಣ ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು. ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ, ನೀವ್ ಯಾಕೆ ಸಿಂಗಿಂಗ್ ಟ್ರೈ ಮಾಡಬಾರ್ದು ಅಂತೆ. ಯಪ್ಪ ಗುರು, ನಿಜವಾಗ್ಲೂ ನನ್ನ ವಾಯ್ಸ್ ಅಷ್ಟು ಚೆನ್ನಾಗೈತಾ? ನಾನು ಹಾಡು ಹೇಳಿದ್ರೆಲ್ಲ ಚೆನ್ನಾಗಿರಲ್ಲ, ಸುಮ್ಮನೆ ಆ ಥರ ಎಲ್ಲ ಹೇಳ್ಬೇಡ್ರಿ. ಸಿಂಗಿಂಗು ನಾನು ಯಪ್ಪ ಹ್ಞೂ ಗುರು, ಇವ್ರು ಹೇಳ್ತವ್ರೆ ಅಂದರೆ ನಾನು ಸಿಂಗಿಂಗ್ ಯಾಕೆ ಟ್ರೈ ಮಾಡಬಾರ್ದು ಅಂತ. ನಾನು ಒಂದಿನ ಸೋನು ನಿಗಮ್ಮು ಇಲ್ಲ ಅಂತಂದರೆ ಸಂಚಿತ್ ಹೆಗಡೆ ಆದರೂ ಆಗ್ಬೋದಲ್ಲ. ಜನ್ಮಕ್ಕೆ ಹೋಗೋ ಬ್ರೋ, ನೀವು ಮತ್ತೆ VS ಕನ್ನಡಿಗ ಎಷ್ಟು ವರ್ಷದಿಂದ ಫ್ರೆಂಡ್ಸ್ ಅಂತ? ಗುರು, ನಮ್ದೇನು ಜಮಾನ್ದಿಂದ ಫ್ರೆಂಡ್ಶಿಪ್ ಅಂತ ಏನಿಲ್ಲ, ಒಂದು 6 ಇಲ್ಲ 7 ವರ್ಷ ಆಗಿರ್ಬೋದು. ನನಗೆ ಫಸ್ಟ್ PU ಗುರು, PUC ಇಂದ ಸಿಕ್ಕಿದ್ದು. ಆದ್ರೆ ನಾವು LKG ಇಂದ ಫ್ರೆಂಡ್ಸ್ ಅನ್ನೋ ತರ ಇದೀವಿ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ನೆಕ್ಸ್ಟ್ ಕ್ವಶನ್, ನಿಮ್ಮ ಚಾನಲ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಅಂತೆ? ಫೆಬ್ರವರಿ 8ನೇ ತಾರೀಕು ಸ್ಟಾರ್ಟ್ ಮಾಡಿದ್ ನಾನು, ಕರೆಕ್ಟಾಗಿ ನೆನಪೈತೆ ನನಗೆ. ತುಂಬಾ ಧನ್ಯವಾದಗಳು ಇಲ್ಲಿವರೆಗೂ ಕರ್ಕೊಂಬಂದಿರೋದಕ್ಕೆ. ಇನ್ನು ಮುಂದಕ್ಕೂ ಇದೇ ತರ ಪ್ರೀತಿ ತೋರಿಸ್ತೀರಿ. ನೀವು ಮತ್ತೆ ಜನನಿ ಸಖತ್ ಕ್ಯೂಟ್ ಅಂತೆ. ಇನ್ನೇನ್ ಗುರು, ನಮ್ಮ ಹುಡುಗಿ ಕ್ಯೂಟ್ ಅಲ್ದಲೆ. ಜನನಿ ಯಾರು ಅಂತಂದ್ರೆ ನಮ್ಮ ಅಕ್ಕನ ಮಗಳು ಜನನಿ. ಅವಳ ಜೊತೆ ಒಂದು ವಿಡಿಯೋ ಮಾಡಿದ್ದೆ. ಅವಳು ಕಿಂಡರ್ ಜಾಯ್ ಬೇಕು ಅಂತ ಹೇಳಿದ್ಲು, ಅದನ್ನ ತಾಮಂದ್ ಕೊಟ್ಟಿದ್ದೆ. ಅವಾಗ ವಿಡಿಯೋ ಮಾಡಿದ್ನಲ್ಲ, ಫುಲ್ಲು ಸಖತ್ ಜನ ನೋಡಿದಿರ, ಅದನ್ನ ಸಖತ್ ಜನ ಇಷ್ಟಪಟ್ಟಿದ್ದೀರಾ. ಫೋನ್ ಮಾಡಿ ನಮ್ಮ ಅಕ್ಕಂಗೆ ಹೇಳ್ತಿದ್ದೆ, ದೃಷ್ಟಿ ತೆಗಿಯೋಳಿಗೆ ಅಂತ. ಇಷ್ಟು ಜನ ನೋಡಿದಿರ ಅಂದ್ರೆ ಇನ್ನೇನ್ ಗುರು, ದೃಷ್ಟಿ ತೆಗಿದಲೆ. ಗ್ಯಾಪಲ್ಲಿ ನಾನು ಹಂಗೆ ದೃಷ್ಟಿ ತೆಗಿಸ್ಕೊಂಡೆ. ಆಯ್ತು, ಆಮೇಲೆ ಅಣ್ಣ ಕಾರ್ ರಿವ್ಯೂ ಕೊಡಿ ನೋಡೋಣ, ಯಾವ್ದಾದ್ರು ಕಾರ್ ಅಂತೆ. ಕಾರ್ ರಿವ್ಯೂ ಮಾಡೋಣ ಗುರು. ಕಾರ್ ರಿವ್ಯೂ ಯಾವ್ದು ಮಾಡಿಲ್ಲ, ಕಾರಲ್ಲಿ ವ್ಲಾಗ್ ಮಾಡಿದೀನಿ, ರಿವ್ಯೂ ಯಾವ್ದು ಮಾಡಿಲ್ಲ, ಮಾಡೋಣ. ಓಕೆನಾ? ಸೇ ಅಬೌಟ್ ಯುವರ್ ಫ್ಯೂಚರ್ ಗರ್ಲ್ ಫ್ರೆಂಡ್ ಆರ್ ವೈಫ್ ಕ್ವಾಲಿಟೀಸ್ ದಟ್ ಯು ಆರ್ ಎಕ್ಸ್ಪೆಕ್ಟಿಂಗ್. ಅಯ್ಯಪ್ಪ, ನಮ್ಮ ಹುಡುಗಿ ಹೆಂಗಿರ್ಬೇಕು ಅಂತಂದ್ರೆ, ನಾನು ಕಣ್ಮುಚ್ಚಿ ಮಲಗಿರುವಾಗ ಕನ್ಸ್ ಕಾಣ್ತೀನಲ್ಲ, ಆ ಕನ್ಸಲ್ಲಿ ಯಾವ ತರ ಹುಡುಗಿ ಬರ್ತಾಳೋ ಅದೇ ತರನೇ ಇರ್ಬೇಕು ನನ್ ಹುಡುಗಿ. ಅಷ್ಟೇ, ಸಿಂಪಲ್. ಬ್ರೋ ಪ್ಲೀಸ್ ಒನ್ ರೀಲ್ ವಿತ್ DV ಇನ್ ಕನ್ನಡ. ನಾವು ಯಾವಾಗ್ಲಿಂದ ಗೊತ್ತಾ ಗುರು, DV ಇನ್ ಕನ್ನಡ, DV ಬ್ರೋನ ನೋಡ್ಕೊಂಡ್ ಬಂದಿರೋದು. ತುಂಬಾ ಸ್ಟಾರ್ಟಿಂಗ್ ಇಂದಾನೆ ಅವ್ರು ಯಾವಾಗ ಕನ್ನಡ ಚಾನಲ್ ಸ್ಟಾರ್ಟ್ ಮಾಡಿದ್ರು ಅವಾಗ್ಲಿಂದಾನೆ ನೋಡ್ಕೊಂಡ್ ಬಂದಿವಿ ಅವ್ರನ್ನ. ಮಾಡೋಣ ಗುರು, ಆ ತರ ಒಂದು ಟೈಮ್ ಬಂದ್ರೆ, ಅವ್ರು ಯಾವಾಗಾದ್ರೂ ಸಿಕ್ಕಿದ್ರೆ ಅವ್ರ ಜೊತೆನೂ ವಿಡಿಯೋ ಮಾಡ್ತೀನಿ. ಬ್ರೋ, ನೀವು ಯಾಕೆ ಡ್ಯೂಕ್ 390 ತಗೊಂಡಿಲ್ಲ? ದುಡ್ಡಿಲ್ಲ ಗುರು. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಬ್ರೋ, ನಿಮ್ಮ ಫ್ಯಾಮಿಲಿ ಯಾರ್ಯಾರಿದ್ದೀರಾ? ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಪ್ಪ, ನಮ್ಮ ಅಮ್ಮ, ಅದಾದ್ಮೇಲೆ ನನಗೆ 3 ಜನ ಅಕ್ಕಂದಿರ್ ಗುರು ಇರೋದು. 3 ಜನಕ್ಕೂ ಆಲ್ರೆಡಿ ಮದುವೆ ಆಗಿದೆ. ಐ ಆಮ್ ದ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ 4ನೇವನು. ನನಗಿನ್ನೂ ಮದುವೆ ಆಗಿಲ್ಲ. ಅಷ್ಟೇ. ನಿಮ್ಮ ಫೋನ್ ವಾಲ್ಪೇಪರ್ ಏನಂತ ಕೇಳಿದಿರಾ? ನನ್ನ ಫೋನ್ ವಾಲ್ಪೇಪರ್ ಬ್ರೈಟ್ನೆಸ್ ಕೊಡ್ತೀನಿ ತಡೀರಿ, ನೋಡ್ರಿ. ಬ್ರೈಟ್ನೆಸ್ ಕಮ್ಮಿ ಕೊಟ್ಬಿಡೋಣ ಗುರು, ಚಾರ್ಜ್ ಕಮ್ಮಿ ಐತೆ. ನಿಮ್ಮ ಶೂಸ್ ಅಂಡ್ ಔಟ್ಫಿಟ್ ಕಲೆಕ್ಷನ್ ವಿಡಿಯೋ. ಗುರು, ನಾನು ಏನ್ ಕೋಟಿ ಕೂಡನ ಗುರು, ಶೂಸ್ ಔಟ್ಫಿಟ್ ಎಲ್ಲ ಕಲೆಕ್ಷನ್ ಮಾಡಿಕೊಂಡ್ ಕೂತ್ಕೊಳ್ಳಕ್ಕೆ. ಯಪ್ಪ ಸ್ವಾಮಿ ಗುರು, ನನ್ನ ಹತ್ರ ಯಾವ್ದೋ ಒಂದು 3 ಬ್ಲ್ಯಾಕ್ ಪ್ಯಾಂಟ್ಸ್ ಅವೆ, ಅದನ್ನೇ ಹಾಕೊಂಡು ಉಜಾಡ್ತಿರ್ತೀನಿ ನಾನು. ಆಮೇಲೆ ಒಂದು ಸ್ವಲ್ಪ ಶರ್ಟ್ಗಳಿದಾವೆ ಅಷ್ಟೇನೆ. ಶೂ ಅಂತಂದ್ರೆ ನನ್ನ ಹತ್ರ ಪ್ರಾಪರ್ ಆಗಿ ಯಾವ್ದು ಶೂನೇ ಇಲ್ಲ ಗುರು. ಅದೊಂದು ಲೂಫರ್ಸ್ ಐತೆ, ಅದು ಇದನ್ನ ಫಾರ್ಮಲ್ಸ್ ಹಾಕೊಂಡಾಗಂತ. ಇನ್ನೊಂದು ಝೂಡಿಯೋಲ್ ತಗೊಂಡಿರೋದು ವೈಟ್ ಶೂಸ್ ಐತೆ ಅಷ್ಟೇನೆ. ನನ್ನ ಹತ್ರ ಈ ನೈಕಿ, ಯಪ್ಪ ಸ್ವಾಮಿ, ಜಾರ್ಡನ್ಸು ಇವೆಲ್ಲ ಯಾವ್ದು ಇಲ್ಲ ಗುರು. ಕಲೆಕ್ಷನ್ಸ್ ಅಂತ ಎಲ್ಲ ತೋರ್ಸ್ಕೊಂಡ್ ಕೂತ್ಕೊಳ್ಳಕ್ಕೆ ನಾನು ಪಕ್ಕ ಲೋಕಲ್ ಗುರು. ನಾನು ಏನ್ ಇಷ್ಟ ಆಗುತ್ತೋ ಅದನ್ನ ತಗೋಬೇಕು ಅಷ್ಟೇನೆ. ಅದು ಬ್ರ್ಯಾಂಡೆಡ್ ಆಗಿರ್ಬೇಕು, ಅವೆಲ್ಲ ಏನು ಇಲ್ಲ ನನಗೆ. ಚೆನ್ನಾಗಿ ಕಾಣಿಸಿದ್ರೆ ಅದು 100 ರೂಪಾಯಿದೇ ಆಗಿರ್ಲಿ, 1000 ರೂಪಾಯಿದೇ ಆಗಿರ್ಲಿ, ಸಾಕು. ಓಕೆನಾ? ವೆನ್ ಈಸ್ ಯುವರ್ ಬರ್ತ್ಡೇ? ನನ್ನ ಬರ್ತ್ಡೇ, ನಾನು ರಾಕಿಂಗ್ ಸ್ಟಾರ್ ಯಶ್ KGF ರಾಕಿ ಬಾಯ್ ಅವರ ಹುಟ್ಟಿದ ಹಬ್ಬದ ದಿನ ನಾನು ಹುಟ್ಟಿರೋದು ಜನವರಿ 8. ನೋಡ್ರಿ, ನನ್ನ ಬರ್ತ್ಡೇ ನಾ ವಿಡಿಯೋದಲ್ಲಿ ಹೇಳಿದೀನಿ, ಇನ್ನು ಟೈಮ್ ಇದೆ ನನ್ನ ಬರ್ತ್ಡೇಗೆ. ಜನವರಿ 8 ನನ್ನ ಬರ್ತ್ಡೇ. ಎಲ್ಲರೂ ಗಿಫ್ಟ್ ಕಳ್ಸ್ಕೊಡಿ.
ನಿಮ್ಗೆ ಅತ್ತೆ ಮಗಳು ಇದ್ದಾಳ? ನನಗೆ ಅತ್ತೆ ಅವರೇ ಅಂದ್ಮೇಲೆ ಅತ್ತೆ ಮಗಳು ಇದ್ದೇ ಇರ್ತಾಳಲ್ವಾ ಗುರು? ಅವರೇ ಇದ್ರೆ ಗೋಡೆಗೆ ಬಡಿತಾರೆ ಸುಣ್ಣ, ಸೂಪರ್ ಆಗಿ ಕಂಟೆಂಟ್ ಕೊಡ್ತಾರೆ ತೇಜಸ್ ಅಣ್ಣ. ವಾಟ್ ವಾಸ್ ಯುವರ್ ಮೋಟೋ ವೆನ್ ಯು ಸ್ಟಾರ್ಟೆಡ್ ಮೋಟೋ ವ್ಲಾಗಿಂಗ್ ಅಂಡ್ ನೈಸ್ ಹೇರ್ ಕಟ್, ಯು ಲುಕ್ ಫೈನ್ ಅಂತೆ. ಥ್ಯಾಂಕ್ ಯು. ಮೋಟೋ ವ್ಲಾಗ್ ಮಾಡಕ್ಕೆ ಮೋಟೋ ಬೇಕಾಗುರು, ಒಂದು ಪ್ಯಾಷನ್ ಇದ್ರೆ ಸಾಕು ಮೋಟೋ ವ್ಲಾಗ್ ಮಾಡಕ್ಕೆ. ನಿಮ್ಗೆ ಗಾಡಿಗಳು, ಕಾರ್ಸು, ಬೈಕ್ಸು ಈ ತರ ಅಂದ್ರೆ ಇಷ್ಟ ಇರ್ಬೇಕು ನಿಮ್ಗೆ, ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಇಷ್ಟ ಇರ್ಬೇಕು, ಗಾಡಿಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ ಇಷ್ಟ ಇರ್ಬೇಕು, ಅಷ್ಟಿದ್ರೆ ಸಾಕು ಗುರು. ಓಕೆನಾ? ಈ ಕ್ವಶನ್ ಅಲ್ಲಿ ಏನೋ ಇನ್ನೊಂದಿತ್ತಲ್ಲ, ನೈಸ್ ಹೇರ್ ಕಟ್ ಅಂತ. ಥ್ಯಾಂಕ್ ಯು. ನಾನು ಒಂದೊಂದ್ಸರಿ ಒಂದೊಂದರ ಹೇರ್ ಕಟ್ ಮಾಡಿಸ್ತಾ ಇರ್ತೀನಿ. ಅದರಲ್ಲಿ ನಾನು ರೀಸೆಂಟ್ ಆಗಿ ಒಂದು ಹೇರ್ ಕಟ್ ಮಾಡಿಸಿದ್ದೆ. ಅದನ್ನ ನೋಡ್ಬಿಟ್ಟು ಅವ್ರು ಯಾರೋ ಪಾಪ ಮೆಸೇಜ್ ಹಾಕಿದ್ರು, ಬ್ರೋ ಈ ಹೇರ್ ಕಟ್ಗೆ ಏನಂತಾರೆ ಬ್ರೋ ಹೇಳಿ, ನಾನು ಅದೇ ತರ ಹೋಗ್ಬಿಟ್ಟು ಹೇಳ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊತೀನಿ ಅಂತ. ನಾನು ಏನು ಒಂದು ತಲೆಯಲ್ಲಿ ಇಟ್ಕೊಂಡೇ ಹೋಗಲ್ಲ ಗುರು, ನಾನು ಇದೇ ತರ ಹೇರ್ ಕಟ್ ಮಾಡಿಸ್ಕೋಬೇಕು ಅಂತ. ಅಲ್ಲಿಗೆ ಹೋಗ್ಬಿಟ್ಟು ನನಗೆ ಅವಾಗ ಆನ್ ಸ್ಪಾಟ್ ಏನ್ ಐಡಿಯಾ ಬರ್ತಾ ಇರೋ ತಲೆಗೆ ಆ ತರ ಹೇಳ್ತಾ ಇರ್ತೀನಿ, ಅವಣ್ಣ ಮಾಡ್ತಾ ಇರ್ತೈತೆ. ಅವಾಗ ಅದು ಒಂದು ಹೊಸ ಹೇರ್ ಕಟ್ ಆಗಿ ರೆಡಿ ಆಗ್ಬಿಡುತ್ತೆ. ಅದೇ ಹೇರ್ ಕಟ್ ನಾನು ಮಾಡಿಸಿರೋ ಹೇರ್ ಕಟ್ ಅಷ್ಟೇನೆ, ಸಿಂಪಲ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮೈ ಸಿಸ್ಟರ್ ಈಸ್ ಜಸ್ಟ್ ಇನ್ ಲವ್ ವಿತ್ ಯು ಬ್ರೋ. ಹೌ ಅಂತೆ. ಅದ್ ನಿನ್ ತಂಗಿಂಗ್ ಕೇಳ್ಬೇಕು ಬ್ರೋ, ನನ್ ಕೇಳ್ತಿಯಲ್ಲ ಬ್ರೋ. ಎಲ್ಲರೂ ಹೇಳ್ತಿರ್ತೀರ ಗುರು, ನೀವು ಸಾಕತ್ತಾಗಿದ್ದೀರಾ ನೋಡಕ್ಕೆ, ಕ್ಯೂಟ್ ಆಗಿದ್ದೀರಾ ನೋಡಕ್ಕೆ, ಹಿಂಗಂತೆಲ್ಲ. ನಮ್ಮ ಅಮ್ಮ ನೋಡ್ರೆ ನಮ್ಮ ಮನೇಲಿ ನನಗೆ ಮಕ್ಕೆ ಉಗಿತಾ ಇರ್ತದೆ, ಒಳ್ಳೆ ಲೋಪರ್ ಇದ್ದಂಗೆ ಇದೆಯಲ್ಲೋ ನೋಡಕ್ಕೆ ಅಂತ. ನನಗೆ ಅವೆರಡೂ ಸಿಂಕ್ ಮಾಡ್ಕೊಂಡಾಗ ನಾನು ಹೆಂಗಿದ್ದೀನಿ ಅನ್ನೋದೇ ನನಗೆ ಡೌಟ್ ಆಗ್ಬಿಡುತ್ತೆ. ಹೂ ಈಸ್ ಯುವರ್ ಫೇವ್ರೆಟ್ ಕ್ರಿಕೆಟರ್? ಆಫ್ ಕೋರ್ಸ್ ಗುರು, ವಿರಾಟ್ ಕೊಹ್ಲಿ. ನನ್ನ ಫೇವ್ರೇಟ್ ಕ್ರಿಕೆಟರ್ ಅಂತಂದ್ರೆ ವಿರಾಟ್ ಕೊಹ್ಲಿ. ಫೇವ್ರೇಟ್ IPL ಟೀಮ್ ಅಂತಂದ್ರೆ RCB. ಹೆಂಗ್ ಗಂಡ ಹೆಂಡ್ತಿ ನೀವಿಬ್ರು? ಅವ್ರಿಬ್ರು ಗಂಡ ಹೆಂಡ್ತಿ. ಮೈ ಫ್ರೆಂಡ್ ಹ್ಯಾಡ್ ಹ್ಯೂಜ್ ಕ್ರಶ್ ಆನ್ ಯು ಬ್ರೋ, ಯು ಹ್ಯಾವಂಟ್ ರಿಪ್ಲೈಡ್ ಹರ್, ಪ್ಲೀಸ್ ಮೆನ್ಷನ್ ಹರಿಣಿ _ ಮಹಾದೇವ್ ಪ್ಲೀಸ್. ಓಕೆ, ಹರಿಣಿ _ ಮಹಾದೇವ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಕಂಗ್ರಾಟ್ಸ್ ಅಂಡ್ ಕೀಪ್ ರಾಕಿಂಗ್. ನಿಮ್ಮ ವಿಡಿಯೋಸ್ ಮಸ್ತ್ ಇರುತ್ತೆ ಮತ್ತೆ ನಿಮ್ಮ ವಾಯ್ಸ್ ಕೂಡ ಸೂಪರ್. ಥ್ಯಾಂಕ್ ಯು ಚಿನಾರ್. ಅಣ್ಣಯ್ಯ ನೀವ್ ಯಾಕೆ ಹ್ಯಾಂಡ್ಸಮ್ಮು? ಗುರು, ನಾನು ಏನಾದರೂ ಇನ್ನೊಂದು ಕ್ವಶನ್ ಇದೇ ಥರದ್ದು ಓದ್ಬಿಟ್ರೆ ಬಿಲ್ಡಪ್ ಹಾಕತ್ತಿದ್ಯಾ ಅಂತ ಕಮೆಂಟ್ ಹಾಕ್ಬಿಡ್ತಾರೆ. ನೆಕ್ಸ್ಟ್ ಕ್ವಶನ್ನು, ಯು ಆರ್ ಸೋ ಕ್ಯೂಟ್ ಅನ್ಸುತ್ತೆ ನಂಗೆ, ಯಾರ ದೃಷ್ಟಿನೂ ಬೀಳ್ದೇ ಇರಲಿ ನಿಮಗೆ. ಬೇಡ ಅಂದ್ರು ಇದೇ ಥರದ ಕ್ವಶನ್ ಸಿಗ್ತಾ ಇತ್ತಲ್ಲ ಗುರು. ಈ ಕ್ವಶನ್ಗೆ ಒಂಥರ ಆನ್ಸರು ನಾನು ಒಂದು ಪೋಸ್ಟಲ್ಲಿ ಹಾಕ್ಬಿಟ್ಟಿದ್ದೀನಿ. ಹೆಂಗೆ ಅಂತಂದರೆ, ಒಂದು ಗೂಗ್ಲಿ ಫಿಲಮ್ದು ಹಾಡು ಹಾಕ್ಬಿಟ್ಟು ಒಂದು ಪೋಸ್ಟ್ ಹಾಕಿದ್ದೆ. ಅಮ್ಮ ಇಡ್ತಾಳೆ ದಿನ ದೃಷ್ಟಿ ಬೋಟು ಹೇಳುತ್ತಾ. ನಮ್ಮ ಮಗ ತುಂಬಾ ಕ್ಯೂಟು. ನೆಕ್ಸ್ಟ್ ಕ್ವಶನ್, ಬ್ರದರ್ ನಮ್ಮ ಹುಡುಗಿ ಕೈ ಕೊಟ್ಟಿದ್ದಾಳೆ, ನನಗಂತೂ ನಿದ್ದೆನೆ ಬರ್ತಿಲ್ಲ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಹೇಳಿ ಅಂತೆ. ಯಾಕೆ ಗುರು, ನೀನ್ ಕ್ವಶನ್ ಕೇಳು ಅಂದ್ರೆ ನೀನ್ ನನ್ನ ಲೈಫ್ ಬಗ್ಗೆ ಕ್ವಶನ್ ಕೇಳು ಅಂತ ಹೇಳಿದ್ದು, ನೀನ್ ನೋಡ್ರೆ ನಿನ್ ಲೈಫ್ ಬಗ್ಗೆ ಕ್ವಶನ್ ಕೇಳ್ಕೊತಿದ್ಯಲ್ಲ ಗುರು. ಸರ್, ಜೀವನದಲ್ಲಿ ಯಾವತ್ತು ನೆಮ್ಮದಿಯಾಗಿರ್ಬೇಕು. ಒಬ್ರು ಹೋಗೋರೆ ಅಂತಂದ್ರೆ ಇನ್ನೊಬ್ರು ಬರ್ತಾರೆ, ಆರಾಮಾಗಿರು. ಓಕೆನಾ ಗುರು? ಜೀವನದಲ್ಲಿ ಬೇರೆಯವ್ರಿಗೆ ಎಂತೆಂತದೋ ಟೆನ್ಷನ್ಗಳು ಇರುತ್ತಂತೆ ಗುರು, ಅವ್ರುಗಳು ಅದಕ್ಕೆ ತಲೆ ಕೆಡ್ಸ್ಕೊಳ್ದಲೆ ಆರಾಮಾಗಿ ಲೈಫಲ್ಲಿ ಇರ್ತಾರೆ. ನೀನ್ ನೋಡಿದ್ರೆ ಯಾವ್ದೋ ಲವ್ ಮ್ಯಾಟ್ರಿಗೆಲ್ಲ ನಿದ್ದೆನೆ ಬರ್ತಿಲ್ಲ, ತಲೆ ಕೆಡ್ಸ್ಕೊಂಡಿದೀನಿ, ಏನ್ ಗುರು ಅದೆಲ್ಲ? ಬಿಟ್ಟಾಕೋ ಗುರು, ಆರಾಮಾಗಿರು. ಬ್ರೋ, ನೀವು ವಿಡಿಯೋ ಎಡಿಟ್ ಹೇಗ್ ಮಾಡ್ತೀರಾ? ಇನ್ನೂ ಎಷ್ಟೊಂದ್ ಜನ ಕೇಳಿದಿರಾ ಗುರು, ನಿಮ್ ವಿಡಿಯೋ ಯಾರು ಎಡಿಟ್ ಮಾಡ್ಕೊಡೋದು ಅಂತ ಕೇಳಿದಿರಾ. ನನ್ನ ವಿಡಿಯೋಸ್ನ ಬೇರೆ ಯಾರು ಎಡಿಟ್ ಮಾಡಲ್ಲ ಗುರು, ಐ ಆಮ್ ದ ಒನ್. ನಾನೇ ಎಡಿಟ್ ಮಾಡೋದು ವಿಡಿಯೋಸ್ನ. ಹೇಗೆ ಎಡಿಟ್ ಮಾಡ್ತೀರಾ ಅಂತಂದ್ರೆ, ಕ್ಯಾಪ್ ಕಟ್ ಅಂತ ಒಂದು ಸಾಫ್ಟ್ವೇರ್ ಇದೆ, ಅದ್ರಲ್ಲಿ ಎಡಿಟ್ ಮಾಡೋದು. ಯಾವ್ದು ಗುರು ಇದು? ಫುಲ್ಲಿ ಸ್ಟಾಕ್ RX K09 ಮೈಸೂರು. ಅಂಕಲ್ ಫುಲ್ಲಿ ಸ್ಟಾಕಲ್ಲಿ ಮಾಡ್ಗೋರೆ. ಅಂಕಲ್ ಕೊಡ್ತೀರಾ ಅಂಕಲ್? ನಾನು ಕೊಡಲ್ಲ. ಡಿಸ್ಟ್ರಾಕ್ಷನ್. ನೆಕ್ಸ್ಟ್ ಏನಪ್ಪ ಕ್ವಶನ್ನು? ಕ್ವಶನ್ನು ಅನ್ಕೊಂಡು ತುಮಕೂರೇ ಬಂದ್ಬಿಡ್ತು. ವೆಲ್ಕಮ್ ಟು ಕಲ್ಪತರು ನಾಡು, ಸಿಟಿ ಆಫ್ ಎಜುಕೇಶನ್, ತುಮಕೂರು. ನಾವು ರಿಂಗ್ ರೋಡ್ ಅಲ್ಲ ಬಿಡೋಣ. ರಿಂಗ್ ರೋಡ್. ಡಿ ಬಾಸ್ ಬಗ್ಗೆ ಒಂದ್ ಮಾತು ಹೇಳಿ ಅಂತೆ. ಹೇಳೋದೇನು ಇಲ್ಲ ಗುರು, ಜೈ ಡಿ ಬಾಸ್ ಅಷ್ಟೇನೆ. ನಾನ್ ನಿಮ್ಮ ಮನೇಲಿ ಬೆಳಗೋ ದೀಪ ಆಗ್ಲಾ, ಮೀನ್ಸ್ ವೈಫು. ಕಂಗ್ರಾಚುಲೇಷನ್ ಬ್ರದರ್. ಸತ್ಯ ಹೇಳಿ ಎಷ್ಟು ಗರ್ಲ್ ಫ್ರೆಂಡ್ಸ್ ಇದ್ದಾರೆ? ಏನ್ ಗುರು ಹಿಂಗೆಲ್ಲ ಕ್ವಶನ್ಸ್ ಕೇಳ್ಬಿಟ್ಟವ್ರೆ, ಏನಾದ್ರು ಕೇಳಿ ಅಂತ ಹೇಳ್ಬಿಟ್ಟೆ ನಾನ್ ಬೇರೆ ಯಾವತ್ತು ಸ್ಟೋರಿಲಿ. ಇವ್ರು ನೋಡ್ರೆ ಇನ್ನೂ ಒಬ್ರು ಮಹಾನ್ ಭಾವರು ಇನ್ನ ನೆಕ್ಸ್ಟ್ ಲೆವೆಲ್ ಕ್ವಶನ್ಸ್ ಕೇಳಿದಾರಪ್ಪ, ಅದನ್ನ ಹೇಳಕ್ಕೂ ಆಗಲ್ಲ, ಆತರ ಕ್ವಶನ್ಸ್ ಎಲ್ಲ ಕೇಳ್ಬಿಟ್ಟವ್ರೆ. ಅರ್ಥ ಆಯ್ತು ಅನ್ಸುತ್ತೆ. ಯಾರು ಗುರು ಇವರು? ಶಿವರಾಜ್ ಕುಮಾರ್ ಫ್ಯಾನು. ಐ ಲವ್ ಯು, ಯು ಮಸ್ಟ್ ಲವ್ ಮೀ ಅಂತೆ. ವಾ, ಯುವರ್ ಫೇವ್ರೇಟ್ ಕನ್ನಡ ಹೀರೋ. ನನ್ನ ನೆಚ್ಚಿನ
ಕನ್ನಡ ಫಿಲಂ ಆಕ್ಟರ್ ಅಂತಂದ್ರೆ ಕಿಚ್ಚ ಸುದೀಪ್ ಗುರು. ನನಗೆ ಸುದೀಪ್ ಅವರು ಅಂತಂದ್ರೆ ಸಖತ್ ಇಷ್ಟ. ನನಗೆ ಯಾಕೆ ಇಷ್ಟ ಅಂತಂದ್ರೆ ಈ ಸುದೀಪ್ ಅವರು ಅವ್ರು ಹಾಕೋ ಡ್ರೆಸ್ಸಿಂಗ್ ಸೆನ್ಸು, ಅವ್ರು ಯೂಸ್ ಮಾಡೋ ಶೇಡ್ಸು, ಮೀನ್ಸ್ ಕೂಲಿಂಗ್ ಗ್ಲಾಸು, ಅದೆಲ್ಲ ಏನೋ ಒಂಥರ ಸಖತ್ ಇಷ್ಟ ಗುರು. ಹೇರ್ ಸ್ಟೈಲು, ನಾನು ಒಂದು ಟೈಮಲ್ಲಿ ಅವ್ರ ತರನೇ ಲಾಂಗ್ ಹೇರ್ಸ್ ಬಿಡ್ಬೇಕು ಅಂತೆಲ್ಲ ಉದ್ದಕ್ಕೆಲ್ಲ ಕೂದಲು ಬಿಟ್ಟಿದ್ದೆ ಅದೊಂದು ಟೈಮು. ಇವಾಗ ಶಾರ್ಟ್ ಹೇರ್ಸ್ ಮೇಂಟೈನ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಕಿಚ್ಚ ಸುದೀಪ್ ಅವರು ನನಗೆ ಇಷ್ಟ ಅಂತ ಹೇಳಿದ್ಕೆ ನಿನಗೆ ದರ್ಶನ್ ಇಷ್ಟ ಇಲ್ವಾ ಗುರು, ಪುನೀತ್ ರಾಜ್ಕುಮಾರ್ ಇಷ್ಟ ಇಲ್ವಾ ಗುರು, ಶಿವರಾಜ್ ಕುಮಾರ್ ಇಷ್ಟ ಇಲ್ವಾ ಗುರು, ಹಿಂಗಂತೆಲ್ಲ ಹೇಳ್ತೀರಾ. ನನಗೆ ಎಲ್ಲ ಹೀರೋಸು ಇಷ್ಟನೇ, ಒಂದು ತೂಕ ಜಾಸ್ತಿ ಕಿಚ್ಚ ಸುದೀಪ್ ಅವ್ರು ಇಷ್ಟ. ನೀನ್ ಯಾವ ಹಂತಕ್ಕೆ ಹೋದ್ರು ಅದಕ್ಕಿಂತ ಒಂದು ತೂಕ ಜಾಸ್ತಿ ನಾನಿರ್ತೀನಿ. ಓ ಏನು ಕ್ವಶನ್ ಗುರು. GTR KTM ಬ್ರೋ ಅಂತೆ, ಯಮಹಾ RX. ಯಾವುದಪ್ಪ ಇದು ಕ್ವಶನ್ನು? ನೀವು ಮಾತಾಡೋ ಸ್ಲ್ಯಾಂಗ್ ಇಷ್ಟ ಆಗುತ್ತೆ ನನಗೆ, ಸೊ 143 ಅಂತೆ. ಹೈಟ್ ಅಂತೆ ಹೇಳಿದ್ನಲ್ಲ ಗುರು, ವಿರಾಟ್ ಕೊಹ್ಲಿ ಹೈಟು 5'9". ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ನೆಕ್ಸ್ಟ್ ಕ್ವಶನ್, ನೀವು ಟೆಸ್ಟ್ ಡ್ರೈವ್ ಕೊಡಬೇಕಾದ್ರೆ ಯಾಕೆ ಎಲ್ಲ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೆ? ಅದು ಏನಕ್ಕೆ ಅಂತ ಗೊತ್ತಿಲ್ಲ ಗುರು. ನಾನು ಯಾವಾಗ ಗಾಡಿ ಮೇಲೆ ಕೈ ಹಾಕಿ ಗಾಡಿ ಎತ್ಕೊಂಡು ಗಾಡಿ ಮೇಲೆ ಕೂತ್ಕೋತೀನೋ ಪೆಟ್ರೋಲ್ ಎಂಡಿಂಗ್ ಅಲ್ಲೇ ಇರುತ್ತೆ ಯಾವಾಗ್ಲೂ. ಅದು ಎತ್ಕೊಂಡೋಗಿ ಓಡಾಡಿಸಿ ಖಾಲಿ ನೋವು ಮಾಡ್ಬಿಡ್ತೀನಿ ಹಂಗೇನೆ. ಇದೇ ತರ ಒಳ್ಳೆ ಕಂಟೆಂಟ್ ಕೊಡಿ ಅಣ್ಣ ಸಾಕು. ಒಳ್ಳೆ ರೀತಿಯಿಂದ ಬೆಳೀತಾ ಇದ್ದೀರಾ, ಬೆಳೀರಿ ಅಷ್ಟೇ. ಬಡವ್ರ ಮನೆ ಮಕ್ಕಳು ಬೆಳಿಬೇಕಂಡ್ರಯ್ಯ. ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಬೇಡಿ ಅಂತ ಹಾಕೋರೆ. ಮಾಡಿಲ್ಲ ಗುರು, ಇಲ್ಲಿವರೆಗೂ ಮಾಡಿಲ್ಲ ಅಂದಮೇಲೆ ಮುಂದೆನೂ ಮಾಡಲ್ಲ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಜನ ನಿನ್ನ ಕೇಳ್ದೆ ಅಂತ ಹೇಳಿ ಅಂತೆ. ಓಕೆ ಓಕೆ ಓಕೆ. ಹಾ ಗುರು, ಬೇಜಾನ್ ಕ್ವಶನ್ಸ್ ಕೇಳ್ಬಿಟ್ಟಿದ್ರಿ ಗುರು. ನಾನು ನಮ್ಮ ಕುಣಿಗಲ್ಲಿಂದ ತುಮಕೂರಿಗೆ ಬರೋವರೆಗೂ ಆನ್ಸರ್ ಮಾಡ್ಕೊಂಬಂದೆ. ಕರೆಕ್ಟಾಗಿ ತುಮಕೂರಿಗೆ ಬಂದಿದ ತಕ್ಷಣ ಕ್ವಶನ್ಸ್ ಮುಗೀತು. ಓಕೆನಾ? ಯಪ್ಪ, ಯಾರ್ಯಾರು ಕ್ವಶನ್ಸ್ ಕೇಳಿದ್ರಿ ಆನ್ಸರ್ ಮಾಡಿದ್ದೀನಿ ಎಲ್ಲರಿಗೂ. ಅಂದ್ರೆ ಯಾರ್ಯಾರು ಫುಲ್ ಅಲ್ಟ್ರಾ ಲೆಜೆಂಡ್ಗಳು ನೆಕ್ಸ್ಟ್ ಲೆವೆಲ್ ಕ್ವಶನ್ಸ್ ಕೇಳಿದ್ರೆ ಅದನ್ನೆಲ್ಲ ಹೇಳಕ್ಕಾಗಲ್ರಪ್ಪ ವಿಡಿಯೋದಲ್ಲಿ, ಅದಕ್ಕೆ ಬಿಟ್ಟಿದ್ದೀನಿ. ಓಕೆನಾ? ವಾ, ಕ್ವಶನ್ಸ್ಗೆ ಆನ್ಸರ್ ಮಾಡಿ 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 ಸುಸ್ತಾಗ್ಬಿಟ್ಟೈತೆ ಗುರು. ಒಂದು ಟೀ ಕುಡಿದ್ಬಿಡೋಣ. ಓಕೆನಾ? ಟೀ ಅಂಗಡಿ ಸಿಗ್ತಾ ಇಲ್ವಲ್ಲ ಗುರು ಅಂತಿದ ತಕ್ಷಣ ಸಿಕ್ತು. ಟೀ ಮಾಡ್ತಾರ ಇಲ್ಲಿ? ಬೀಡ ಅಂಗಡಿನ ಇದು? ಆಂಟಿ ಟೀ ಐತಾ? ಟೀ ಸಂಜೆ ಹೊತ್ತು ಹಾಕು ನಮ್ಮ ಹಾಡು ಮಾಡು ಫನ್ನು, ತುಂಬಾ ಡೇಂಜರಸ್ಸು ಹೆಣ್ಣು ಹೊನ್ನು ಹಾಗೂ ಮಣ್ಣು. ಬ್ರೋ ಇದು ತುಂಬಾ ಫ್ರಾಜಿಲ್ ಲೈಕ್ ಸುಟ್ಲಿ ಬಾಂಬ್. ಇದರ ಹಿಂದೆ ಹೋದ್ರೆ ನೋಡು ನಿಂದು ಟೋಟಲ್ ಜಾಮ್ ಜಾಮ್ ಜಾಮ್.